ಧನ್ಯವಾದಗಳು. ತುಂಬಾ ಒಳ್ಳೆ ರೆಸ್ಪಾನ್ಸ್. ನಾನು ಆಕ್ಚುಲಿ ನಿನ್ನೆ ರಾತ್ರಿ ಸಿನಿಮಾ ನೋಡಿದೆ. ಪ್ರೀಮಿಯರ್ ಶೋ ಅಲ್ಲಿ ಎಲ್ಲ ಆಡಿಯನ್ಸ್ ಜೊತೆ ಪ್ರೆಸ್ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದೆ. ರಿಯಾಕ್ಷನ್ ಕೇಳಿದಾಗ ಏನು ಖುಷಿ ಅಂದರೆ ನಾವೆಲ್ಲದ ಅನ್ಕೊಂಡಿದ್ವಿ ಕಾಮಿಡಿ ಆಗಿರಲಿ ಹಾರರ್ ಆಗಿರಲಿ ತುಂಬ ವರ್ಕೌಟ್ ಆಗಿದೆ. ಶರಣ್ ಸರ್ ಅಫ್ಕೋರ್ಸ್ ಎಂಟ್ರಿ ನಾನೇ ಇದಾಗ್ಬಿಟ್ಟೆ ಅವ್ರ ಎಂಟ್ರಿ ನೋಡಿಬಿಟ್ಟು. ಎರಡೂ ಡೈನಮೋ, ಮೋಸ್ಟ್ ಇಂಪಾರ್ಟೆಂಟ್ಲಿ ಡೈನಮೋ. ಎಲ್ಲ ನನಗೆ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಆದಮೇಲೆ ಐ ಆಮ್ ವೆರಿ 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 ಹ್ಯಾಪಿ. ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಇವಾಗ. ಎಲ್ಲರೂ ಥಿಯೇಟ್ರಿಗೆ ಬಂದ್ಬಿಟ್ಟು ಸಿನಿಮಾ ನೋಡಿ, ಯಾಕೆಂದರೆ ದಿಸ್ ಇಸ್ ಅ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಸಿನಿಮಾ ಮೂವಿ. ಸೌಂಡ್ ಸಿಸ್ಟಮ್ ಆಗಿರಲಿ, ವಿಜುವಲ್ಸ್ ಆಗಿರಲಿ, ನಿಮ್ಗೆ ಆ ಗೂಸ್ ಬಂಪ್ಸ್ ಕೊಡುವಂಥ ಮೂಮೆಂಟ್ಸ್ ಆಗಿರಲಿ, ಸಿನಿಮ್ಯಾಟಿಕ್ ಪಕ್ಕಾ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಸಿನಿಮಾ. ದಯವಿಟ್ಟು ಥಿಯೇಟ್ರಿಗೆ ಬಂದ್ಬಿಟ್ಟು ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಇಲ್ಲಿ ಇರೋದಕ್ಕೆ. ನಾನು ಫಸ್ಟ್ ಸಿನಿಮಾ ನೋಡಿದ್ದು, ನಿನ್ನೆ ನೋಡೋಕ್ಕಾಗಿರಲಿಲ್ಲ. ಬಟ್ ಸಿನಿಮಾ ನೋಡ್ತಾ ನೋಡ್ತಾ ಸಖತ್ ಕನೆಕ್ಟ್ ಆದ್ವಿ ಅಂತ ಹೇಳ್ಬೋದು. ನನಗೆ ಸಿನಿಮಾ ಮಾಡಿದ್ರು ಕೂಡ ನನಗೆ ಎಷ್ಟೊಂದು ಟ್ವಿಸ್ಟ್ಸ್ ಆ್ಯಂಡ್ ಟರ್ನ್ಸ್ ಶಾಕ್ ಕೊಡ್ತು. ಶರಣ್ ಸರು ಮತ್ತು ನಮ್ಮದೆಲ್ಲ ಟೀಮ್ ಎಂಟ್ರಿ ಆಗಿರ್ಬೋದು, ಅದೆಲ್ಲ ನನಗೆ ಶೂಟಿಂಗ್ ಟೈಮ್ ನೆನಪಾಗ್ತಾ ಇತ್ತು ಆ್ಯಕ್ಚುಲಿ. ಅದರಲ್ಲೂ ಕ್ಲೈಮ್ಯಾಕ್ಸ್ ಇಸ್ ದ ಹೈಲೈಟ್ ಆಫ್ ದ ಮೂವಿ ಅಂತ ಹೇಳ್ಬೋದು. ಅದರಲ್ಲೂ ಆಂಜನೇಯ ಅಂದರೆ ಒಂದು ಪವರ್, ಆಂಜನೇಯ ಅಂದರೆ ಒಂದು ಎಮೋಷನ್. ಎಲ್ರಿಗೂ ಕೂಡ ಆ ಒಂದು ಎಮೋಷನ್ ಇಟ್ಕೊಂಡು ಕ್ಲೈಮ್ಯಾಕ್ಸ್ ಎಂಡ್ ಆಗುವಂಥದ್ದು ಒಂಥರ ವಿಭಿನ್ನವಾದ ಅನುಭವ. ಆ್ಯಂಡ್ ನನ್ನ ಪಾತ್ರನೂ ಮೊದಲೇದಾಗಿ ಒಂದು ರೀತಿ ವಿಭಿನ್ನವಾಗಿ ಪ್ರಯತ್ನ ಪಟ್ಟಿದ್ದೀನಿ. ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಆ್ಯಂಡ್ ನಮ್ಮದೊಂದು 4 ಜನದ ಗ್ರೂಪ್ ಏನಿದೆ ಅದೇನೋ ಒಂದು ಮೋಡಿ ಮಾಡಿದೆ, ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀವಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಹಬ್ಬ ಬರ್ತಾ ಇದೆ, ಸೊ ಹಬ್ಬಕ್ಕೆ ಸಾಕಷ್ಟು ರಜಾ ಸಿಗ್ತಾ ಇದೆ. ಇಡೀ ಫ್ಯಾಮಿಲಿ ಸಮೇತ ಬಂದು ನೀವು ನೋಡಿದ್ದೀರಾ. ಹಾರರ್ ಸಿನಿಮಾ ಆದರೂ ಕೂಡ ಎಲ್ಲೂ ಕೂಡ ಒಂಥರ ನೋಡೋದಕ್ಕೆ ಆಗಲ್ಲ, ಅಥವಾ ಒಂದು ಏನಂತಾರೆ ಫ್ಯಾಮಿಲಿ ಕುತ್ಕೊಂಡು ನೋಡೋದಕ್ಕಾಗಲ್ಲ. ಭಯ ಪಡಿಸುತ್ತೆ, ಆದರೆ ಭಯಂಕರವಾಗಿಲ್ಲ. ಸೊ ದಯವಿಟ್ಟು ಕುಟುಂಬ ಸಮೇತರಾಗಿ ಬಂದು ಸಿನಿಮಾ ನೋಡಿ. ಚೂಮಂತರ್ ಸಿನಿಮಾನ ನಿಮ್ಮ ಮಡಲಿಗೆ ಹಾಕಿದೀವಿ. ಹಬ್ಬದ ಟೈಮ್ ಬೇರೆ, ಸುಗ್ಗಿ ಏನು ಹಬ್ಬ ಇದು. ಸೊ ದಯವಿಟ್ಟು ಆ ಒಂದು ಸಂಭ್ರಮನ ನಮ್ಮ ಕನ್ನಡ ಚಲನಚಿತ್ರಕ್ಕೆ ಕೊಡಿ. ದಯವಿಟ್ಟು ಚೂಮಂತರ್ ಸಿನಿಮಾ ನೋಡಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ.